ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ದಿನಾಂಕ 25ನೇ ತಾರೀಕಿಂದ 31ನೇ ತಾರೀಕುವರೆಗೂ, ಅಂದರೆ ರವಿವಾರದಿಂದ ಶನಿವಾರದವರೆಗೂ ಕವಡೆ ಶಾಸ್ತ್ರದ ಮುಖಾಂತರವಾಗಿ ವಿಶೇಷ ನಿಮಗೆ ಎಲ್ಲ ರಾಶಿಯವರ ಆಗುಹೋಗಿನ ಬಗ್ಗೆ, ಯಾವ ರಾಶಿಯವರಿಗೆ ಯಾವ ಫಲವನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿಸ್ಕೊಡ್ತೇನೆ. ವಿಶ್ವಾಸು ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ ಈ ವಾರದ ಪಂಚಾಂಗದ ಫಲ. ಇನ್ನು ಈ ವಾರದ ವಿಶೇಷತೆಗಳನ್ನು ನೋಡಿದ್ರೆ, ಈ ವಾರ ಪ್ರಮುಖ ಭಾನುವಾರ 25ನೇ ತಾರೀಕು ರಥಸಪ್ತಮಿ ಇದೆ. ಭಾನುವಾರ ಅಂದರೆ ರವಿವಾರ, ರಥಸಪ್ತಮಿ ರವಿಯ ಸಂಬಂಧಪಡತಕ್ಕಂಥ ಜಯಂತಿ. ಯಾರು ಈ ದಿನ ರವಿಯನ್ನು ಆರಾಧನೆ ಮಾಡ್ತಾರೋ ಅವರಲ್ಲಿರತಕ್ಕಂಥ ಎಲ್ಲ ಆರೋಗ್ಯದ ಸಮಸ್ಯೆಗಳು ದೂರವಾಗತ್ತೆ. ಕೆಲಸ ಕಾರ್ಯದಲ್ಲಿ ಉತ್ತಮ ಉನ್ನತಿಯನ್ನು ಪಡೆದುಕೊಳ್ಬೋದು. ನಾನು ಹೇಳತಕ್ಕಂಥ ಈ ಸಣ್ಣ ಪರಿಹಾರವನ್ನು ನೀವು ರೂಢಿಸ್ಕೊಂಡ್ರೆ ಖಂಡಿತ ರವಿ ಅನುಗ್ರಹದಿಂದ ಸರ್ಕಾರಿ ಉದ್ಯೋಗವನ್ನು ಯಾರು ಪಡಿಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಒಳ್ಳೆ ಲಾಭದಾಯಕವಾಗುತ್ತೆ. ಬೆಳಗ್ಗೆ ಎದ್ದು ಎಲ್ಲ ರೀತಿಯ ಸ್ನಾನಗಳನ್ನು ಮಾಡಿಕೊಂಡು ದಿನನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸೂರ್ಯ ಉದಯವಾದ ಸಮಯದಲ್ಲಿ ಒಂದು ತಾಮ್ರದ ಒಂದು ಕೊಡಕ್ಕೆ ರುದ್ರ, ಕುಂಕುಮ, ಅಕ್ಷತೆ, ಪುಷ್ಪವನ್ನು ಹಾಕಿ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಡತಕ್ಕಂಥದ್ದು. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಂಡು ಸೂರ್ಯನಿಗೆ ಅಂದರೆ ಭೂಮಿಗೆ, ನೆಲಕ್ಕೆ ಅರ್ಘ್ಯನ ಕೊಟ್ಕೊಂಡು ತದನಂತರ ಗೋಧಿಯನ್ನು, ಬೆಲ್ಲವನ್ನು, ಬಾಳೆಹಣ್ಣನ್ನು ಹಸುವಿಗೆ ತಿನ್ನಿಸತಕ್ಕಂಥದ್ದು. ಬ್ರಹ್ಮನಿಗೆ ವಿಶೇಷವಾಗಿ ಕಮಲವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸೂರ್ಯ ನಮಸ್ಕಾರ ಬಂದರೆ ಖಂಡಿತ ಸೂರ್ಯ ನಮಸ್ಕಾರ ಈ ದಿನ ಮಾಡಿ. ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ಪ್ರಮುಖ ಸರ್ಕಾರಿ ಉದ್ಯೋಗದ ಅಪೇಕ್ಷೆ ಇದ್ದವರಿಗೆ ಶುಭ ಸುದ್ದಿ ಕಟ್ಟಿಟ್ಟ ಬರುತ್ತೆ. ಹಾಗೆಯೇ 26ನೇ ತಾರೀಕು ಪ್ರತಿಯೊಬ್ಬ ಭಾರತೀಯನಿಗೂ ವಿಶೇಷವಾಗಿರತಕ್ಕಂಥ ದಿನ. ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭಾರತ ಮಾತೆಗೆ ಸೇವೆಯನ್ನು ಸಲ್ಲಿಸೋಣ. ನಮ್ಮ ಶಕ್ತಿಯನುಸಾರವಾಗಿ ನಮ್ಮ ಜಲವನ್ನು, ಭಾಷೆಯನ್ನು ಹಾಗೂ ಎಲ್ಲ ಸಂಸ್ಕೃತಿಯನ್ನು ಗೌರವಿಸಿ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಉತ್ತಮ ವಸುದೈವ ಕುಟುಂಬಂ ಎಂಬ ಮಂತ್ರದೊಂದಿಗೆ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಜೀವನವನ್ನು ಮಾಡೋಣ. ಅದೇ ರೀತಿ ದಿನಾಂಕ 30ನೇ ತಾರೀಕು ಮಹಾಪ್ರದೋಷವಿದೆ. ಆ ಶಿವನ ಅನುಗ್ರಹದಿಂದ ಎಲ್ಲ ರೀತಿ ಅನುಕೂಲಗಳನ್ನು ಪಡೆದುಕೊಳ್ಳಿ. ಸಂಜೆ ಗೋಧೂಳಿ ಸಮಯದಲ್ಲಿ ಆಗತಕ್ಕಂತಹ, ಅಂದರೆ ಗೋಧೂಳಿ ಮುಹೂರ್ತದಲ್ಲಿ ಆಗತಕ್ಕಂತಹ ಪ್ರದೋಷ ಪೂಜೆಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಭಗವಂತನ ಬಳಿ ವಿಶೇಷ ಅರ್ಚನೆಯನ್ನು ಅಥವಾ ರುದ್ರಾಭಿಷೇಕವನ್ನು ಮಾಡಿಸುವ ಮುಖಾಂತರ ನಿಮ್ಮಲ್ಲಿರತಕ್ಕಂಥ ನಕಾರಾತ್ಮಕದಷ್ಟು ಶಕ್ತಿಗಳನ್ನು, ಅಂದರೆ ನೆಗೆಟಿವ್ ಎನರ್ಜಿಗಳನ್ನು ದೂರ ಮಾಡಿಕೊಳ್ಳಿ. ಜೀವನದಲ್ಲಿ ಧನಾತ್ಮಕ ಶಕ್ತಿಗಳನ್ನು ವೃದ್ಧಿ ಮಾಡಿಕೊಳ್ಳಿ. ಪ್ರಮುಖವಾಗಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಈ ವಾರ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಎಲ್ಲ ರೀತಿಯ ಸವಲತ್ತುಗಳನ್ನು, ಸಹಾಯವನ್ನು ನೀವು ಪಡೆಯುವಂತರಾಗ್ತೀರಾ. ಖಂಡಿತವಾಗಿಯೂ ಹೌದು, ಮೇಷರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ. ಈ ತಿಂಗಳ ಕೊನೆಯ ವಾರವಾಗಿರೋದ್ರಿಂದ ಒಳ್ಳೆಯ ಲಾಭವನ್ನು, ಒಳ್ಳೆಯ ಅಪೇಕ್ಷೆಗಳನ್ನು ನೀವು ಪಡೆದುಕೊಳ್ಬೋದು. ಖಂಡಿತವಾಗಿಯೂ ಸರ್ಕಾರದ ವಿಚಾರವಾಗಿ ಇರತಕ್ಕಂಥ ಒಂದಷ್ಟು ಗೊಂದಲಗಳಾಗಿರ್ಬೋದು, ಒಂದಷ್ಟು ಸಮಸ್ಯೆಗಳನ್ನಾಗಿರ್ಬೋದು ದೂರವನ್ನು ಮಾಡಿಕೊಳ್ತೀರಾ. ಖಂಡಿತ ಸರ್ಕಾರದ ವಿಚಾರಗಳಲ್ಲಿ ಎಲ್ಲ ರೀತಿಯ ಲಾಭದ ಅಪೇಕ್ಷೆ ನಿಮಗೆ ಯಥೇಚ್ಛವಾಗತ್ತೆ. ಎಲ್ಲ ರೀತಿಯ ಅನುಗ್ರಹವಾಗತಕ್ಕಂಥದ್ದು. ಪ್ರಮುಖ ಒಬ್ಬ ಹೆಣ್ಣು ಮಗುವಿನ ಸಹಾಯದಿಂದ ನಿಮ್ಮ ಕೆಲಸ ಕಾರ್ಯಕ್ಷೇತ್ರದಲ್ಲಿರತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಾ. ಒಬ್ಬ ಸ್ತ್ರೀ ನಿಮ್ಮ ಜೊತೆಯಾಗಿ ನಿಂತ್ಕೊಳ್ತಾಳೆ, ಬೆನ್ನೆಲುಬಾಗಿ ನಿಂತ್ಕೊಳ್ತಾಳೆ. ಅದು ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಸಹೋದ್ಯೋಗಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಗೆಳತಿ ಆಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಯಾರು ಬೇಕಾರಾಗಿರ್ಬೋದು, ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಎಲ್ಲ ರೀತಿಯ ಸಹಕಾರವನ್ನು, ಉತ್ತಮ ಸೂಚನೆಗಳನ್ನು ಕೊಟ್ಟು ನಿಮ್ಮ ಶ್ರೇಯಸ್ಸಿಗೆ ಸದಾಕಾಲ ಅವರು ಬೆಂಬಲವಾಗಿ ನಿಂತ್ಕೊಳ್ತಕ್ಕಂಥದ್ದಾಗತ್ತೆ. ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲೂ ಕೂಡ ಒಳ್ಳೆಯ ಲಾಭವನ್ನು, ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಾ. ನಿಮ್ಮ ಆತ್ಮೀಯರು ಈ ವಾರ ನಿಮ್ಮ ತಪ್ಪುಗಳನ್ನು ತಿದ್ದು ಸರಿದಾರಿಗೆ ಮುನ್ನಡೆಸಲು ಪ್ರಯತ್ನವನ್ನು ಮಾಡ್ತಾರೆ. ಖಂಡಿತ ಹೌದು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರತಕ್ಕಂಥದ್ದು ಇದೇನೆ. ನಾವು ಯಾವಾಗ ತಪ್ಪನ್ನು ಮಾಡಿದ್ವಿ,
ನಾವು ಯಾವಾಗ ಸಮಸ್ಯೆಗಳನ್ನು ಮಾಡ್ಕೊಂಡ್ವಿ ಅವಾಗ ನಮ್ಮ ಆತ್ಮೀಯರು ಆ ಸಮಸ್ಯೆಗಳನ್ನು ಗುರುತಿಸ್ಬೇಕು. ನೀ ತಪ್ಪನ್ನು ಮಾಡ್ತಾ ಇದೆಯಾ, ಈ ತಪ್ಪನ್ನು ಸರಿ ಮಾಡ್ಕೊ ಅಂತ ಹೇಳ್ತಕ್ಕಂಥದ್ದಾಗಬೇಕು. ಅಂಥವರು ಮಾತ್ರ ನಮ್ಮ ಆತ್ಮೀಯರು. ನಾವು ಸುಖದಿಂದ ಇದ್ದಾಗ, ಸಂತೋಷದಿಂದ ಇದ್ದಾಗ, ಲಾಭದಲ್ಲಿದ್ದಾಗ ಬಂದು ನಮ್ಮ ಜೊತೆಗೆ ಕೂತ್ಕೊಂಡವರು ಕೂಡ ಆತ್ಮೀಯರೇ. ಆದರೆ ಅದೇ ಆತ್ಮೀಯರು ನನ್ನ ಕಷ್ಟದಲ್ಲಿದ್ದಾಗ, ನಾನು ತಪ್ಪು ದಾರಿಲಿ ಹೋಗ್ಬೇಕಾದ್ರೆ, ನಷ್ಟದಲ್ಲಿದ್ದಾಗ ಯಾರು ಬಂದು ಸಹಾಯ ಮಾಡ್ತಾರೆ, ಕೈ ಹಿಡ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾರೆ, ಅವರೇ ನಿಜವಾದ ಆತ್ಮೀಯರು. ಆ ಆತ್ಮೀಯತೆ, ಆ ಆತ್ಮೀಯರು ಮೇಷರಾಶಿಯವರಿಗೆ ಈ ವಾರ ಯಾರು ಅಂತ ತಿಳಿಯುತ್ತೆ. ಹಾಗೂ ಅವರೊಂದಿಗೆ ಬಾಂಧವ್ಯವನ್ನು ಗಟ್ಟಿ ಮಾಡ್ಕೊಳ್ಳಿ. ಭವಿಷ್ಯದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು, ಎಲ್ಲ ರೀತಿಯ ಸಹಾಯವನ್ನು ಅವರಿಂದ ನೀವು ಪಡ್ಕೊಳ್ಬೋದು. ನೀವು ಕೂಡ ಅವರಿಗೆ ಚಿರುಣಿಯಾಗಿ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಮಾಡಿಕೊಳ್ಳುವಂತಾಗ್ತೀರ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 16 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಪವಾದದ ಭಯ ವೃಷಭ ರಾಶಿಯವರಿಗೆ ಈ ವಾರ ಯಥೇಚ್ಛವಾಗಿ ಕಾಡಿಸತಕ್ಕಂಥದ್ದು. ಅಪವಾದ ಕಾಡಿಸುತ್ತೆ ನಿಮಗೆ. ನಾನಾ ರೀತಿಯ ಗೊಂದಲಗಳು, ನಾನಾ ರೀತಿಯ ತೊಂದರೆ ತಾಪತ್ರೆಗಳು ಈ ವಾರ ಯಥೇಚ್ಛವಾಗಿ ಕಾಡಿಸತಕ್ಕಂಥದ್ದು. ನಂಬಿರತಕ್ಕಂತಹ ಆತ್ಮೀಯರೇ ಈ ವಾರ ನಿಮಗೆ ಮೋಸ ಮಾಡತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಮನೆಯಲ್ಲಿ ಅಶಾಂತಿ, ನೆಮ್ಮದಿಯ ವಾತಾವರಣ ಇರೋದಿಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ಗಳಿಸತಕ್ಕಂಥ ಲಾಭ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಆರೋಗ್ಯದಲ್ಲೂ ಕೂಡ ಏರುಪೇರನ್ನು ಕಾಣುವಂತರಾಗ್ತೀರಾ. ಸಂಪೂರ್ಣ ವಾರ ಎಷ್ಟೇ ಕಷ್ಟವನ್ನು ಪಟ್ಟರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಮನಸ್ತೃಪ್ತಿಯಿಂದ ಇರತಕ್ಕಂಥ ವಾರವಾಗಿರೋದಿಲ್ಲ. ನಾನಾ ರೀತಿಯ ಗೊಂದಲವನ್ನ, ನಾನಾ ರೀತಿಯ ಮನಸ್ತಾಪಗಳನ್ನ, ಆತ್ಮೀಯರೊಂದಿಗೆ ಆಗತಕ್ಕಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು ಮನಸ್ಸನ್ನೇ ಘಾಸಿ ಮಾಡುವಂತಾಗ್ಬಿಡುತ್ತೆ ನಿಮಗೆ. ಹಾಗಾಗಿಯೇ ಈ ವಾರ ತಾಳ್ಮೆಯಿಂದ ಆದಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ವೃಷಭ ರಾಶಿ ಬಿಡುವಂತರಾಗಿ ಖಂಡಿತವಾಗಿಯೂ ಸ್ವಲ್ಪ ಮಟ್ಟಿಗಾದರೂ ಲಾಭವನ್ನು ವಾರದ ಅಂತ್ಯಭಾಗದಲ್ಲಿ ಕಾಣುವಂತರಾಗ್ತೀರಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 11 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಮಿಥುನ ರಾಶಿಯವರಿಗೆ ಈ ವಾರ ಕಷ್ಟವಿರುತ್ತದೆ. ಅಂದುಕೊಂಡಂತಹ ಕೆಲಸಗಳು, ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಂದುಕೊಂಡ ಸಮಯದಲ್ಲಿ ಆಗೋದಿಲ್ಲ. ನಾನಾ ರೀತಿಯ ವ್ಯಾಜ್ಯಗಳು, ಅಡೆತಡೆಗಳು ನಿಮಗೆ ಈ ವಾರ ಬಾಧಿಸತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟರು ಕೂಡ ಧನಹಾನಿ ಕಟ್ಟಿಟ್ಟ ಬುತ್ತಿ, ಲಾಸಸ್ ಆಗುತ್ತೆ ಈ ವಾರ ನಿಮಗೆ. ಅನ್ನೆಸೆಸರಿ ಹಣವನ್ನು ಕಳ್ಕೋತೀರಾ, ಮೋಸ ಹೋಗತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ನಾನಾ ರೀತಿಯ ಪೀಡೆಗಳು, ಮನಃಶಾಂತಿ ಇರತಕ್ಕಂಥ ವಾತಾವರಣ, ಮನಸ್ಸಿಗೆ ನಾನಾ ರೀತಿಯ ಚಿಂತೆಗಳು, ಬಾಧೆಗಳು ಈ ವಾರ ಯಥೇಚ್ಛವಾಗಿ ನಿಮಗೆ ಬಾಧಿಸತಕ್ಕಂಥ. ಹಾಗಾಗಿಯೇ ಮಿಥುನ ರಾಶಿಯವರು ಈ ವಾರ ಸಂಪೂರ್ಣವಾಗಿ ಎಚ್ಚರಿಕೆಯಿಂದಿರಿ. ನೀವು ತೆಗೆದುಕೊಳ್ಳತಕ್ಕಂತಹ ಸಣ್ಣ ಸಣ್ಣ ನಿರ್ಧಾರಗಳು ನಿಮ್ಮ ಜೀವನದ ಮೇಲೆ ದೊಡ್ಡ ಮಟ್ಟಿನ ಪರಿಣಾಮ ಬೀಳತಕ್ಕಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿಯೇ ಏನನ್ನೇ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ನಿರ್ಧಾರದ ಮೇಲೆ ಗಮನವಿಡಿ. ತೆಗೆದುಕೊಳ್ಳತಕ್ಕಂಥ ನಿರ್ಧಾರದ ಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಇರಲಿ. ಖಂಡಿತ ಅದು ಎಲ್ಲ ರೀತಿಯ ಒಳ್ಳೆಯ ಫಲವನ್ನು ನಿಮಗೆ ಕರುಣಿಸಿಕೊಡ್ತಕ್ಕಂಥ. ಮುಂದಿನ ರಾಶಿ ಕಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 12 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸಂಪೂರ್ಣ ವಾರ ತುಂಬ ಜೋಪಾನವಾಗಿರತಕ್ಕಂಥ ವಾರವಾಗಿರುತ್ತೆ ಕಟಕ ರಾಶಿಯವರಿಗೆ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪಿದರೂ ಕೂಡ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಜೋಕೆ ಅಪವಾದಗಳು, ಅಪನಿಂದನೆಗಳು ಕಟಕ ರಾಶಿಯವರಿಗೆ ಈ ವಾರ ಬಾಧಿಸತಕ್ಕಂಥದ್ದು. ಕೆಲಸ ಮಾಡತಕ್ಕಂಥ ಕ್ಷೇತ್ರದಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗೋದಿಲ್ಲ. ನಾನಾ ರೀತಿಯ ಗೊಂದಲಗಳು, ನಾನಾ ರೀತಿಯ ತಲೆಬಿಸಿ, ಕೆಲಸದ ಒತ್ತಡ, ಯಾವುದನ್ನು ಕೂಡ ಸರಿಯಾಗಿ ಮಾಡಬೇಕು ಅಂತ ಈ ವಾರ ನಿಮ್ಗೆ ಅನಿಸೋದೇ ಇಲ್ಲ. ಸಂಪೂರ್ಣ ಗೊಂದಲ, ನಿಷ್ಠೂರ, ಗೊಂದಲ, ಕಷ್ಟ ಈ ಬಂಡಿಯಲ್ಲೇ ಕೂಡಿರತಕ್ಕಂಥ ವಾತಾವರಣ ಸೃಷ್ಟಿಯಾಗತ್ತೆ. ಕುಟುಂಬದಲ್ಲಿ ಆಗತಕ್ಕಂಥ ಸಣ್ಣ ಪುಟ್ಟ ಬದಲಾವಣೆಗಳು ಅಂದರೆ ಮನಸ್ತಾಪಗಳು ದೊಡ್ಡ ಮಟ್ಟಿಗೆ ಘಾಸಿಯನ್ನು ಮಾಡತಕ್ಕಂಥ ನಿಮ್ಮ ಮನಸ್ಸನ್ನು. ಆತ್ಮೀಯರೇ ಈ ವಾರ ಚುಚ್ಚು ಮಾತುಗಳನ್ನಾಡಿ ನಿಮ್ಮ ಮನಸ್ಸನ್ನು ನೋಯಿಸ್ತಾರೆ. ತುಂಬ ಜನಕ್ಕೆ ವಿದೇಶ ಪ್ರವಾಸ ಸಹಿತವಾಗಿ ರಮಣೀಯ ಕ್ಷೇತ್ರಗಳನ್ನು ದರ್ಶನ ಮಾಡತಕ್ಕಂಥ ಆ ಸೌಂದರ್ಯವನ್ನು ಸವಿಯತಕ್ಕಂಥ ಅವಕಾಶವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ.
ಉತ್ತಮವಾದಂಥ ವಾತಾವರಣ ಕಳೆದು ಬನ್ನಿ. ಆದರೆ ಹೋಗತಕ್ಕಂಥ ಪ್ರಯಾಣದಲ್ಲಿ ಜಾಗ್ರತೆಯನ್ನು ವಹಿಸತಕ್ಕಂಥದ್ದು. ನೀವೇ ಮಾಡತಕ್ಕಂಥ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟು ಏನೋ ಸಮಸ್ಯೆ ಮಾಡಿಕೊಂಡ್ರು ಅಂತ ಹೇಳ್ತೀವಲ್ಲ, ಆ ಸಮಸ್ಯೆಯನ್ನು ಕಟಕ ರಾಶಿಯವರು ಈ ವಾರ ಮಾಡ್ಕೊಳ್ಬೇಡಿ. ಹೋಗತಕ್ಕಂಥ ಪ್ರವಾಸಗಳಲ್ಲಿ ಎಷ್ಟು ಜಾಗೃತರಾಗಿರ್ತೀರೋ, ಎಷ್ಟು ಮನಸ್ಥಿತಿಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೋ ಅಷ್ಟು ಲಾಭವನ್ನು ನೀವು ಈ ವಾರ ಪಡೆದುಕೊಳ್ಳುವಂಥರಾಗ್ತೀರಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಉತ್ತಮವಾದಂಥ ಫಲವನ್ನು ಅಥವಾ ಪರೀಕ್ಷೆಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಸರ್ಕಾರದಿಂದ ಎಲ್ಲ ರೀತಿಯ ಸವಲತ್ತುಗಳನ್ನು, ಸಹಾಯವನ್ನು ಹಾಗೂ ಎಲ್ಲ ರೀತಿಯ ಮನ್ನಣೆಗಳನ್ನು ನೀವು ಪಡೆದುಕೊಳ್ಳುವಂತರಾಗ್ತೀರಾ. ಸಿಂಹರಾಶಿಯವರು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲೂ ಕೂಡ ಉತ್ತಮ ಲಾಭದಾಯಕವನ್ನು ನೋಡ್ತೀರಾ. ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀರಾ. ನಿಮ್ಮ ಕೀರ್ತಿ ಈ ವಾರ ಪ್ರಜ್ವಲಿಸತಕ್ಕಂಥದ್ದು. ನಿಮ್ಮಿಂದಲೇ ಇನ್ನು 3-4 ಜನಕ್ಕೆ ಉದ್ಯೋಗದ ಸ್ಥಳಗಳಲ್ಲಿ ಉತ್ತಮ ಹೆಸರು ಸಹಿತವಾಗಿ ಒಂದಷ್ಟು ಹಣಕಾಸಿನ ವಿಚಾರದ ನೆರವಾಗತಕ್ಕಂಥದ್ದು. ತುಂಬ ಜನಕ್ಕೆ ಈ ವಾರ ಬೆಳಕಾಗ್ತೀರಿ. ನಿಮ್ಮಿರತಕ್ಕಂಥ ಇಂದಿನ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ತಪ್ಪುಗಳನ್ನು ನೀವೇ ಸರಿ ಮಾಡುವಂತರಾಗ್ತೀರಾ. ಖಂಡಿತ ಈ ವಾರ ಪ್ರಶಸ್ತವಾದ ವಾರ, ಶುಭವಾರ. ನೀವೆಷ್ಟು ಹಿಂದೆ ಕಷ್ಟವನ್ನು ಪಟ್ಟಿದ್ರಿ, ಆ ಎಲ್ಲ ಕಷ್ಟಕ್ಕೆ ಪ್ರತಿಫಲವಾಗಿ ಈ ವಾರ ಭಗವಂತ ಲಾಭವನ್ನು, ಯಶಸ್ಸನ್ನು, ಒಳ್ಳೆ ಕೀರ್ತಿ ಸಂಪಾದನೆ ಅನುಗ್ರಹವನ್ನು, ದಾರಿಯನ್ನು ಮಾಡಿಕೊಟ್ಟಿದ್ದಾನೆ. ಅದನ್ನು ಸರಿದಾರಿಯಲ್ಲಿ ಉಪಯೋಗಿಸ್ಕೊಂಡು ಹೋಗಿ ಖಂಡಿತ ಈ ವಾರ ಶುಭದ ವಾರ ನಿಮ್ಮದಾಗಿರತಕ್ಕಂಥದ್ದು ಅಂತ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಅಥವಾ ಪರೀಕ್ಷೆಗಳನ್ನು ಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ 17 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳು ಈ ವಾರ ಯಶಸ್ಸಿನ ಮುಖಾಂತರ ಶುಭ ಲಾಭದಾಯಕ ಸುದ್ದಿ ನಿಮ್ಮದಾಗಿರತಕ್ಕಂಥದ್ದು. ಮನಸ್ಸಿನ ಇಷ್ಟೈಶ್ವರ್ಯ, ಮನಸ್ಸಿನ ಆಸೆಗಳು ಈ ವಾರ ಈಡೇರತಕ್ಕಂಥದ್ದಾಗತ್ತೆ. ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ. ಮನಸ್ಸಿನ ಎಲ್ಲ ಅಭಿಲಾಷೆ ಈಡೇರತಕ್ಕಂಥ ವಾರ ಈ ದಿನ ಆಗಿರುತ್ತೆ. ಜೀವನದಲ್ಲಿ ಪ್ರಮುಖ ಹೆಜ್ಜೆಯನ್ನು ಕನ್ಯಾ ರಾಶಿಯವರು ಈ ವಾರವೇ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನು ಮಾಡ್ತೀರಾ. ಭವಿಷ್ಯದಲ್ಲಿ ಅದು ಒಳ್ಳೆ ಲಾಭವನ್ನು, ಹೆಸರನ್ನು, ಕೀರ್ತಿಯನ್ನು ಸಂಪಾದನೆ ಮಾಡಿಕೊಡುವಂತಾಗತ್ತೆ. ನಿಮ್ಮಲ್ಲಿರತಕ್ಕಂಥ ನಾನಾ ರೀತಿಯ ಗೊಂದಲಗಳು, ನಿಮ್ಮಲ್ಲಿರತಕ್ಕಂಥ ನಾನಾ ರೀತಿಯ ಮನಸ್ತಾಪಗಳು ಈ ವಾರ ದೂರವಾಗತಕ್ಕಂಥದ್ದು. ಮನೆಯಲ್ಲಿ ಉತ್ತಮವಾದಂತಹ ಶಾಂತಿಯನ್ನು, ನೆಮ್ಮದಿಯನ್ನು ನಡೆಸ್ಕೊಳ್ಳುವಂತರಾಗ್ತೀರಿ. ಹಾಗೆಯೇ ನೀವು ಹಿಂದೆ ಮಾಡಿರ್ತಕ್ಕಂಥ ಸಾಲದ ಬಾಧೆಯಿಂದ, ಅಂದರೆ ಕೆಲವು ಯಾರೋ ಸಾಲವನ್ನು ಮಾಡ್ಕೊಂಡಿರ್ತಿರಲ್ಲ, ಆ ಸಾಲದ ಬಾಧೆಯಿಂದ ಹೊರಬರಲು ಪ್ರಮುಖ ಪ್ರಯತ್ನವನ್ನು ಪಟ್ಟು ಆ ವಿಚಾರದಲ್ಲಿ ಸಕ್ಸಸ್ ಕೂಡ ಆಗ್ತೀರ. ಖಂಡಿತ ಕನ್ಯಾ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ, ಶುಭವಾರ. ಹಿಂದೆ ನೀವು ಮಾಡಿಕೊಂಡಂತಹ ತಪ್ಪುಗಳನ್ನು ತಿದ್ದಿಕೊಳ್ಳೋಕೆ ಭಗವಂತ ಒಂದು ಸುವರ್ಣ ಅವಕಾಶವನ್ನು ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಸರಿಯಾದ ಸಮಯಕ್ಕೆ, ಸರಿಯಾದ ದಿನಕ್ಕೆ ಸದುಪಯೋಗಪಡಿಸ್ಕೊಳ್ಳಿ. ಖಂಡಿತ ಇರತಕ್ಕಂತಹ ಕಷ್ಟ, ಸಂಕಷ್ಟ, ನಷ್ಟ ದೂರವಾಗಲಿ. ಎಲ್ಲ ರೀತಿಯ ಅನುವುಗಳನ್ನು, ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಕೂಡ ಆಶಿಸ್ತೇನೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನವನ್ನು ಸವಿಯತಕ್ಕಂಥ ಅವಕಾಶಗಳನ್ನು ಭಗವಂತ ಈ ವಾರ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ನಾನಾ ವಿಧ ಪುಷ್ಟಾಂಗ ಭೋಜನವನ್ನು ಸವಿತೀರಾ. ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು, ಎಲ್ಲ ರೀತಿಯ ಇಷ್ಟೈಶ್ವರ್ಯಗಳನ್ನು ಈ ವಾರ ಈಡೇರಿಸಿಕೊಳ್ಳತಕ್ಕಂಥ ಅವಕಾಶ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಆತ್ಮೀಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯತಕ್ಕಂಥ ಅವಕಾಶವೂ ಕೂಡ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ನಾನಾ ರೀತಿಯ ಮನಸ್ತಾಪಗಳನ್ನು, ನಾನಾ ರೀತಿಯ ಗೊಂದಲಗಳನ್ನು ಈ ವಾರ ದೂರ ಮಾಡ್ಕೊಳ್ತೀರಾ. ಹಾಗೆಯೇ ಭವಿಷ್ಯಕ್ಕೋಸ್ಕರ ಸಣ್ಣ ಪುಟ್ಟಾದಂತಹ ಭೂ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ನಿಮ್ಮ ಆಲೋಚನೆಗೆ, ಕನಸಿಗೆ ಈ ವಾರ ದೊಡ್ಡ ಮಟ್ಟಿಗೆ ಯಶಸ್ಸು ಸಿಗತಕ್ಕಂಥದ್ದು. ತುಂಬ ಜನಕ್ಕೆ ತುಲಾರಾಶಿಯಲ್ಲಿರ್ತವರಿಗೆ ಭೂ ಖರೀದಿ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಈ ವಾರ. ಖಂಡಿತ ಈ ವಾರ ಪ್ರಶಸ್ತವಾದ ವಾರ ತುಲಾರಾಶಿಯವರಿಗೆ ಆಗಿರತಕ್ಕಂಥ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ
ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 11 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ವೃಶ್ಚಿಕ ರಾಶಿಯವರಿಗೆ ಈ ವಾರ ಕಷ್ಟಕರ ವಾರವಾಗಿರುತ್ತೆ. ನಾನಾ ರೀತಿಯ ತೊಂದರೆಗಳು, ನಾನಾ ರೀತಿಯ ಒಂದಷ್ಟು ಬಾಧೆಗಳು ಈ ವಾರ ನಿಮಗೆ ಬಾಧಿಸತಕ್ಕಂಥದ್ದು. ಖಂಡಿತ ಈ ವಾರ ಎಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀರೋ ಅಷ್ಟೇ ಲಾಭ ಲಭಿಸತಕ್ಕಂಥದ್ದು. ಎಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಹೋಗ್ತೀರಾ ಸಂಪೂರ್ಣ ವಾರ ಅಷ್ಟು ಲಾಭದಾಯಕವಾಗಿರ. ಇಲ್ಲ ಈ 2 ದಿನ ಕೆಲಸ ಮಾಡಿ 1-2 ದಿನ ರೆಸ್ಟ್ ತೆಗೆದುಕೊಳ್ತೀನಿ, ಎಷ್ಟು ನಡೆಯುತ್ತೋ ಅಷ್ಟೇ ಕೆಲಸ ನಡೀಲಿ, ಹೇಗಾಗುತ್ತೋ ಹಾಗೇ ಸಾಗಲಿ ಅಂತ ಮನಸ್ಥಿತಿಯಲ್ಲಿದ್ದರೆ ಖಂಡಿತ ಈ ವಾರ ಯಾವುದೇ ರೀತಿಯ ಲಾಭವನ್ನು ವೃಶ್ಚಿಕ ರಾಶಿ ಅಪೇಕ್ಷೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಈ ವಾರ ಧನಹಾನಿ ಜಾಸ್ತಿ ಆಗುತ್ತೆ, ಹಣಕಾಸಿನ ಖರ್ಚಾಗತಕ್ಕಂಥದ್ದು, ಹಣಕಾಸಿನ ಕಳ್ಕೊಳ್ತಕ್ಕಂಥ ಸಂಭವ ವೃದ್ಧಿ ಆಗುತ್ತೆ, ಹಣಕಾಸಿನ ವಿಚಾರಕ್ಕೆ ಮೋಸ ಹೋಗತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಒಂದು ನಂಬಿಕೆ ಇಡಿ ವೃಶ್ಚಿಕ ರಾಶಿಯವರು, ಅತಿಯಾದ ಬುದ್ಧಿವಂತಿಕೆ ಸದಾಕಾಲ ಸಂಕಷ್ಟವನ್ನು ತಂದುಕೊಡತಕ್ಕಂಥದ್ದು. ತುಂಬ ಜನ ಏನು ಅನ್ಕೊಂಡ್ಬಿಟ್ಟಿರ್ತೀರ, ಸೆಟಲ್ ಆಗಬೇಕು, ಏನೋ ಮಾಡಬೇಕು ಅಂತ, ಶಾರ್ಟ್ ಟರ್ಮಲ್ಲಿ ಆಗಬೇಕು, ತುಂಬ ಬೇಗ ಆಗಬೇಕು ಅಂತೇಳಿ ಹೋಗತಕ್ಕಂಥ ದಾರಿನ ಬಿಟ್ಟು ಕಾಲುದಾರಿಲಿ ಹೋದರೆ ಬೇಗ ಸೇರ್ಕೊಳ್ತೀನಿ ಅಂತ ಹೋಗ್ತೀರಿ. ಆದರೆ ಹೋಗತಕ್ಕಂಥ ಮಾರ್ಗ ತುಂಬ ಚೆನ್ನಾಗಿರುತ್ತೆ. ಡಿಸ್ಟೆನ್ಸ್ ಜಾಸ್ತಿ ನಾನು ಒಪ್ಕೊಳ್ತೀನಿ, ಮಾರ್ಗ ಚೆನ್ನಾಗಿರುತ್ತೆ. ಸಮಸ್ಯೆ ಆದರೆ ಅಕ್ಕಪಕ್ಕ ಯಾರು ಇರ್ತಾರೆ ಕಡ್ತ್ಕೊಂಡು ಹೋಗ್ತಾರೆ. ಕಾಲುದಾರಿಲಿ ಯಾರೂ ಇರೋದಿಲ್ಲ. ನೀವು ಹೋಗತಕ್ಕಂಥ ಮಾರ್ಗ ಹಳ್ಳವೇ ಇರ್ಬೋದು, ಕೊಳ್ಳವೇ ಇರ್ಬೋದು, ನದಿ ಇರ್ಬೋದು, ಕೂಡ ಪ್ರಾಣಿಗಳಿರ್ಬೋದು, ನಯವಂಚಕರಿರ್ಬೋದು, ಎಲ್ಲರೂ ಇರತಕ್ಕಂಥದ್ದು ಅಡ್ಡದಾರಿಗಳಲ್ಲಿ, ಅಂದರೆ ಕಾಲುದಾರಿಗಳಲ್ಲಿ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆ ಗಂಟೆ ಅಂತ ಕೂಡ ಭಾವಿಸ್ಬೋದು. ಯಾವುದೇ ಕಾರಣಕ್ಕೂ ಯಾವ ಮಾರ್ಗ ಇರುತ್ತೋ ಆ ಮಾರ್ಗದಲ್ಲಿ ಹೋದರೆ ಮಾತ್ರ ಲಾಭ ಕಾಣ್ತೀರ, ಇಲ್ಲದಿದ್ದರೆ ಬೇಗ ಲಾಭವನ್ನು ನೋಡಬೇಕು ಅಂತೇಳಿ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥರಾಗಿ ಮಾಡ್ಕೊಳ್ತೀರಿ. ಈ ವಾರ ನಿಮಗೆ ಪರೀಕ್ಷಾ ವಾರವಾಗಿರುತ್ತೆ. ಎಷ್ಟು ಸಂಯಮದಿಂದಿರ್ತೀರೋ, ಎಷ್ಟು ತಾಳ್ಮೆಯಿಂದಿರ್ತೀರೋ ಅಷ್ಟು ಲಾಭವನ್ನು ಗಳಿಸ್ತೀರ. ಸ್ವಲ್ಪ ಮಟ್ಟಿಗೆ ತಾಳ್ಮೆಯನ್ನು ಕಟ್ಟರೆ ಎಲ್ಲ ರೀತಿಯ ದುಃಖವನ್ನು, ಸಂಕಷ್ಟವನ್ನು ಈ ವಾರ ನೀವು ಎದುರಿಸುವಂತಾಗ್ತೀರಿ. ಹಾಗಾಗಿಯೇ ವೃಶ್ಚಿಕ ರಾಶಿಯವರು ಜಾಗ್ರತೆಯಿಂದಿರತಕ್ಕಂಥದ್ದು ಈ ವಾರ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 15 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಅಲ್ಪ ಜಯವಿದೆ. ಈ ವಾರ ಅಲ್ಪ ಮಟ್ಟಿನ ಜಯವನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ತೀರಾ. ನಾನಾ ರೀತಿಯ ಚಿಂತೆ ಹಾಗೂ ನಾನಾ ರೀತಿಯ ಬಾಧೆಗಳು ಈ ವಾರ ನಿಮಗೆ ಬಾಧಿಸತಕ್ಕಂಥದ್ದು. ಸಾಗತಕ್ಕಂಥ ಮಾರ್ಗ ಈ ವಾರ ಅಷ್ಟು ಸ್ಪಷ್ಟವಾಗಿ, ಅಷ್ಟು ಚೆನ್ನಾಗಿರತಕ್ಕಂಥದ್ದಲ್ಲ. ನಾನಾ ರೀತಿಯ ಗೊಂದಲಗಳು, ನಾನಾ ರೀತಿಯ ಅಡೆತಡೆಗಳು ಈ ವಾರ ನಿಮಗೆ ಬಾಧಿಸತಕ್ಕಂಥದ್ದು. ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ, ನಾನು ರೀಚ್ ಆಗತಕ್ಕಂಥ ಕೊನೆಯ ಮಾರ್ಗ ಪ್ರಶಸ್ತವಾಗಿರಬೇಕು, ಎಷ್ಟೇ ಕಷ್ಟವಾದರೂ ಕೂಡ ನಾನು ಗೋಲನ್ನು ರೀಚ್ ಮಾಡಲೇಬೇಕು, ಅಂದರೆ ಗುರಿಯನ್ನು ಮುಟ್ಟಲೇಬೇಕು ಅಂತ ಮುನ್ನುಗ್ಗಿದರೆ ಖಂಡಿತ ಧನುಸ್ಸು ರಾಶಿಯವರಿಗೆ ವಾರದ ಅಂತ್ಯ ಭಾಗದಲ್ಲಿ ಒಳ್ಳೆ ಲಾಭ, ಯಶಸ್ಸು ಕಟ್ಟಿಟ್ಟ ಬುತ್ತಿ. ಆದರೆ ತುಂಬ ಕಷ್ಟವಾಗ್ತಾ ಇದೆ, ನಿಭಾಯಿಸೋಕ್ಕೆ ಆಗ್ತಾ ಇಲ್ಲ, ಮುಂದೆ ನೋಡೋಣ, ಈ ರೀತಿ ಮನಸ್ಥಿತಿಲಿದ್ದರೆ ಖಂಡಿತವಾಗಿಯೂ ಲಾಭ ಸಿಗೋದಿಲ್ಲ. ಎಲ್ಲ ಎಡವಟ್ಟನ್ನು, ಎಲ್ಲ ರೀತಿಗಳನ್ನು, ಮನಸ್ತಾಪಗಳನ್ನು, ಎಲ್ಲ ರೀತಿ ಆಗುಹೋಗುಗಳು ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ತಾಳ್ಮೆ ವಹಿಸ್ಕೊಳ್ಳಿ. ಈ ವಾರ ಧನುಸ್ಸು ರಾಶಿಯವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ತದನಂತರ ನಿರ್ಧಾರ ತೆಗೆದುಕೊಳ್ಳಿ. ಆಗ ಒಳ್ಳೆ ಲಾಭವನ್ನು ನೀವು ಪಡೆದುಕೊಳ್ಳುವಂಥ ಆಗ್ತದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 14 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಧನಲಾಭವಿದೆ. ಖಂಡಿತ ಮಕರ ರಾಶಿಯವರಿಗೆ ಈ ವಾರ ಎಲ್ಲ ರೀತಿಯ ಅನುಕೂಲವನ್ನು, ವ್ಯಾಪಾರ ವ್ಯವಹಾರದಲ್ಲಿ ಧನಲಾಭವನ್ನು ಭಗವಂತ ನಿಮಗೆ ಈ ವಾರ ಯಥೇಚ್ಛವಾಗಿ ಕರುಣಿಸಿಕೊಟ್ಟಿರತಕ್ಕಂಥದ್ದು. ಇರತಕ್ಕಂಥ ಒಂದಷ್ಟು ತಾಪತ್ರಯ ಆಗಿರ್ಬೋದು, ಒಂದಷ್ಟು ಮನಸ್ತಾಪಗಳಾಗಿರ್ಬೋದು, ಈ ವಾರ ದೂರವನ್ನು ಮಾಡಿಕೊಳ್ತೀರಾ. ಶಾರೀರಿಕವಾಗಿ ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಈ ವಾರ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ನಿಮ್ಮ ದೇಹ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಕೆಲಸ ಕಾರ್ಯವನ್ನು ಮಾಡೋದಕ್ಕೆ ಈ ವಾರ.
ಇರತಕ್ಕಂಥ ಒಂದಷ್ಟು ಗೊಂದಲವನ್ನು ನೀವು ದೂರ ಮಾಡ್ಕೊಳ್ತೀರಾ. ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂತರಾಗ್ತೀರಾ. ವಿದ್ಯಾರ್ಥಿಗಳಿಗೆ ಈ ವಾರ ಪ್ರಶಸ್ತವಾದ ಮೋಜು ಮಸ್ತಿಯಿಂದ ಕೂಡಿರತಕ್ಕಂಥ ವಾರವಾಗಿರುತ್ತೆ. ಅಂದರೆ ಕೆಲಸವನ್ನು ಮಾಡ್ತೀರಾ, ಅಂದರೆ ಓದ್ತಕ್ಕಂಥ ವಿಚಾರದಲ್ಲಿ ಓದ್ತೀರಾ. ಹಾಗೆಯೇ ಒಂದಷ್ಟು ಸ್ನೇಹಿತರೊಂದಿಗೆ ಆಟ ಆಡತಕ್ಕಂಥದ್ದು ಅಥವಾ ಒಂದಷ್ಟು ಪ್ರೇಕ್ಷಣೀಯ ಸ್ಥಳವನ್ನು ಭೇಟಿ ಮಾಡತಕ್ಕಂತಹ ಅವಕಾಶವನ್ನು ಕೊಟ್ಟಿದ್ದಾರೆ. ಖಂಡಿತ ಹೇಳ್ತಿರ್ತೀನಿ ಮಕ್ಕಳುಗಳಿಗೆ, 24 ಗಂಟೆ ಓದು 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 ಅಂತ ಹಿಡ್ಕೊಂಡು ಕೂತ್ಕೊಂಡ್ರೆ ಓದ್ತಾ ಇರ್ತಾರೆ ಹೊರತು ಓದಿನ ವಿದ್ಯೆ ತಲೆಗೆ ಹೋಗುತ್ತೆ. ವಿವೇಕ, ವಿನಯ, ಯಾರೊಂದಿಗೆ ಯಾವ ರೀತಿ ವ್ಯವಹರಿಸಬೇಕು, ಸಮಾಜದೊಂದಿಗೆ ಯಾವ ರೀತಿ ಅವರು ನಡ್ಕೊಳ್ಬೇಕು, ಆ ಯಾವುದೇ ನಡವಳಿಕೆಗಳು ಸಿಗೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಪುಸ್ತಕದಿಂದ ಓದಿ ಜ್ಞಾನವನ್ನು ಸಂಪಾದನೆ ಮಾಡ್ಬೋದು, ನಾನು ಒಪ್ಕೊಳ್ತೇನೆ. ಆದರೆ ಬೇರೆ ಬೇರೆ ಒಂದಷ್ಟು ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳೊಂದಿಗೆ ವ್ಯವಹರಿಸಬೇಕಾದ್ರೆ, ಮಾತುಕತೆಯನ್ನು ಆಡಬೇಕಾದ್ರೆ, ಅವರೊಂದಿಗೆ ಕೆಲಸವನ್ನು ಮಾಡಬೇಕಾದ್ರೆ ಕಲಿಯತಕ್ಕಂಥ ವಿಚಾರಗಳು ತುಂಬ ಇರುತ್ತೆ. ತುಂಬ ಜನ ಏನು ಮಾಡ್ತಾರೆ, ಪೋಷಕರು ಆ ಮಕ್ಕಳ ಬಾಲ್ಯವನ್ನು ಕಿತ್ಕೊಂಡ್ಬಿಡ್ತಾರೆ. ಸ್ಕೂಲಿಗೆ ಬಾ, ಟ್ಯೂಷನ್ಗೆ ಓದು, ಕೋರ್ಸ್ ಮಾಡು, ಮಲ್ಕೊ, ಇಷ್ಟೇ ಜೀವನ. ಭಾನುವಾರ ಅಂತಂದ್ರೆ ಒಂದು ವೀಡಿಯೋ ಗೇಮ್ ಮಾಡ್ಕೊಂಡು ಕೂತ್ಕೊಂಡ್ಬಿಡು. ಫಸ್ಟು ಮಕ್ಕಳನ್ನು ಬೇರೆ ಮಕ್ಕಳೊಂದಿಗೆ ಆಟ ಆಡಲು ಬಿಡಿ. ಪ್ರತಿಯೊಬ್ಬ ಮಗುವಿನ ಮನಸ್ಥಿತಿ ಬೇರೆ ಇರುತ್ತೆ. ಆ ಮಗುಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಯಾರು ನಂಬಬೇಕು, ಆಟದಲ್ಲಿ ಸಣ್ಣ ಪುಟ್ಟ ಆಗತಕ್ಕಂಥ ಮೋಸಗಳು ಯಾವ ರೀತಿ ಇರುತ್ತೆ, ಮುಂದೆ ನನಗೆ ಯಾವ ರೀತಿ ಜನ ಮೋಸ ಮಾಡ್ಬೋದು ಅಂತ ನಲ್ಲೇ ತಿಳ್ಕೊಳ್ತೇನೆ. ನೀನೋ ಕಷ್ಟದಲ್ಲಿ ಗೇಮ್ ಮಾಡಬೇಕಾದ್ರೆ ಇನ್ನೊಬ್ರು ಯಾರೋ ಬಂದು ಸಹಾಯ ಮಾಡ್ತಾರೆ, ಪರವಾಗಿಲ್ಲಪ್ಪ ಒಬ್ಬ ಸ್ನೇಹಿತನ ಮಾಡಿಕೊಂಡ್ರೆ ನಾನು ಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡ್ತಾನೆ. ಅದೇ ನಾನು ಕಷ್ಟದಲ್ಲಿದ್ದಾಗ ಮತ್ತೊಬ್ಬ ಸ್ನೇಹಿತ ಮೇಲೆ ನಿಂತ್ಕೊಂಡು ಕೆಲಸ ಮಾಡುವಂಥ ಅವನು ಸಹಾಯ ಮಾಡೋ ಶಕ್ತಿ ಇದ್ರೂ ಕೆಲಸ ಮಾಡಲ್ಲ, ಅಂದರೆ ಸಹಾಯವೂ ಮಾಡಲ್ಲ. ಅವಾಗ ಗೊತ್ತಾಗುತ್ತೆ ನಿಮಗೆ ಯಾರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಲ್ಲ ಅಂತ. ಹಾಗೆಯೇ ಆಟದಲ್ಲಿ ಯಾರು ಮೋಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ನಾನು ಚೆನ್ನಾಗಿದ್ದಾಗ ಯಾರು ಜನರು ನನ್ನ ಮೋಸ ಮಾಡ್ತಾರೆ, ಹೇಗೆ ಎಚ್ಚರಿಕೆಯಿಂದಿರಬೇಕು. ಪ್ರತಿಯೊಂದು ಆಟ ಪಾಠಗಳು ಕೂಡ ನಿಮಗೆ ಒಂದು ಲೆಸನ್, ಅಂದರೆ ಒಂದು ಪರೀಕ್ಷೆ ಇದ್ದಂಗೆ, ಒಂದು ಪಾಠವೇ ಇದ್ದಂಗೆ. ಪ್ರತಿಯೊಬ್ಬ ಪೋಷಕರಿಗೂ ಅಷ್ಟೇ ನಾನು ಕೇಳ್ಕೊಳ್ಳೋದು, ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಿ, ನೀವೇನು ಅಂದ್ಕೊಂಡಿದ್ರು ಎಲ್ಲವನ್ನು ಮಾಡಿಸಿ. ಆದರೆ ಸಮಾಜದೊಂದಿಗೆ, ಪರಿಸರದೊಂದಿಗೆ ಒಂದಷ್ಟು ಬೆರೆಯಲು ಬಿಡಿ. ಖಂಡಿತ ಆ ಮಗು ಪ್ರಜ್ಞಾವಂತನಾಗಿ ಉತ್ತಮ ನಾಗರಿಕನಾಗಿ ಬದುಕ್ತಕ್ಕಂತಹ ಎಲ್ಲ ಅರ್ಹತೆ, ಎಲ್ಲ ರೀತಿಯ ಅನುಗಳನ್ನು ಪಡೆದುಕೊಳ್ತಾನೆ. ಈ ಒಂದು ತಿಳಿ ಮಾತು ಮಕರ, ಕುಂಭ, ಮೀನ ಆ ಥರ ಅಲ್ಲ, ಪ್ರತಿಯೊಂದು ಮಗುವಿಗೂ ಅಪ್ಲೈ ಆಗತಕ್ಕ. ಪ್ರತಿಯೊಬ್ಬ ಪೋಷಕರು ಕೂಡ ಇದನ್ನು ರೂಢಿ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ. ಖಂಡಿತ ಆ ಮಗುವಿನ ಭವಿಷ್ಯ ಉಜ್ವಲವಾಗೇ ಇರತಕ್ಕಂಥದ್ದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 12 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸೌಖ್ಯ ಇರೋದಿಲ್ಲ. ಸಂಪೂರ್ಣ ವಾರ ಎಲ್ಲ ರೀತಿಯ ಗೊಂದಲವನ್ನು, ಪರೀಕ್ಷೆಗಳನ್ನು ಎದುರಿಸತಕ್ಕಂಥ ವಾರವಾಗಿರುತ್ತೆ. ಕಳ್ಳ ಕಾಕರ ಕಾಟದಿಂದ ತುಂಬ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ಅಥವಾ ಎಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೂ ಕೂಡ ಸಿಗತಕ್ಕಂಥ ಲಾಭ ಕೊಂಚ ಮಟ್ಟಿಗೆ ಕಮ್ಮಿ ಇರುತ್ತೆ. ಕುಂಭರಾಶಿಯವರಿಗೆ ನಾನಾ ರೀತಿಯ ಚಿಂತೆ, ನಾನಾ ರೀತಿಯ ಹಣಕಾಸಿನ ಮುಂಗಟ್ಟಿನ ವಿಚಾರಕ್ಕಾಗತಕ್ಕಂಥ ಭಿನ್ನಾಭಿಪ್ರಾಯಗಳು ನಿಮ್ಮನ್ನು ಮಾನಸಿಕವಾಗಿ ಕುಸಿತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಲಾಕ್ ಕೂಡ ಆಗ್ತವೆ ಈ ವಾರ. ಹಣಕಾಸಿನ ವಿಚಾರಕ್ಕೆ ಉಸಿರುಗಟ್ಟತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಎಷ್ಟು ಎಚ್ಚರಿಕೆಯಿಂದ ಇರ್ತೀರಾ ಅಷ್ಟು ಲಾಭವನ್ನು ಕುಂಭರಾಶಿಯವರು ಈ ವಾರ ಪಡೆದುಕೊಳ್ಬೋದು. ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳ್ತಿರ್ತೀವಿ ಗೊತ್ತಾ ಆಡು ಭಾಷೆಗಳಲ್ಲಿ, ಆ ಮೈಯೆಲ್ಲ ಕಣ್ಣಾಗಿರ್ತಕ್ಕಂತಹ ಸನ್ನಿವೇಶ ನಿಮಗೆ ಬಂದಿದೆ. ಎಚ್ಚರಿಕೆಯಿಂದಿರಿ. ಜನ ನಿಮಗೆ ಈ ವಾರ ಮೋಸ ಮಾಡತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ನಿಮ್ಮ ಆತ್ಮೀಯರೇ ನಿಮ್ಮನ್ನ ಎಲ್ಲ ರೀತಿ ನಂಬಿಸಿ ಮೋಸವನ್ನು ಮಾಡ್ತಾರೆ. ಕುಂಭರಾಶಿಯವರಿಗೆ ಎಷ್ಟು ಯಾರನ್ನು ಎಲ್ಲಿ ನಂಬಬೇಕೋ ಅಷ್ಟೇ ನಂಬತಕ್ಕಂಥದ್ದು. ಪ್ರತಿಯೊಬ್ಬರು ನಿಮ್ಮ ಆತ್ಮೀಯರೇ, ಪ್ರತಿಯೊಬ್ಬರು ನಿಮ್ಮ ಬಂಧುಗಳೇ, ಪ್ರತಿಯೊಬ್ಬರು ಸಂಬಂಧಿಕರೇ, ನಾನು ಒಪ್ಕೊಳ್ತೀನಿ. ಆದರೆ ಆ ಆತ್ಮೀಯನಿಗೆ ಎಷ್ಟು ನಂಬಬೇಕು, ಎಷ್ಟು ಸಹಾಯ ಮಾಡಬೇಕು, ಯಾವ ವಿಚಾರವನ್ನು ತಿಳಿಸ್ಬೇಕು, ಯಾವ ವಿಚಾರವನ್ನು ತಿಳಿಸ್ಬಾರ್ದು ಅಂತ ನಿಮಗೆ ತಿಳಿದಿದ್ದರೆ ನಿಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ. ಎಲ್ಲವನ್ನು ಹೇಳ್ಕೊಂಡ್ಬಿಡ್ತೇನೆ, ಎಲ್ಲವನ್ನು ನಂಬಿಡ್ತೇನೆ ಅಂತ ಹೇಳಿದ್ರೆ ನಿಮಗಿಂತ ಮೂರ್ಖ ಮತ್ತೊಬ್ಬನಿಲ್ಲ ಈ ಕಲಿಯುಗದಲ್ಲಿ. ಇದನ್ನು ಕುಂಭರಾಶಿಯವರು ಸ್ವಲ್ಪ ಮಟ್ಟಿಗೆ ಅಳವಡಿಸ್ಕೊಳ್ಳಿ, ಜೀವನ ಸುಂದರವಾಗಿರತಕ್ಕಂಥ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಭಗವಂತ ಯಾವ ರೀತಿಯ ಉತ್ತಮವಾದಂತಹ
ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಾನಾ ರೀತಿಯ ತೊಂದರೆಗಳು, ನಾನಾ ರೀತಿಯ ಅಡೆತಡೆಗಳು ನಿಮ್ಮನ್ನು ಬಾಧಿಸತಕ್ಕಂಥದ್ದು. ಎಷ್ಟು ಜಾಗ್ರತೆಯಿಂದಿರಬೇಕು ಅಷ್ಟು ಜಾಗ್ರತೆಯಿಂದಿದ್ದೀರಿ. ಆದರೆ ಆ ಭಗವಂತನ ಅಪದೃಷ್ಟಿಯಿಂದನೋ ಅಥವಾ ಪರೀಕ್ಷಾ ಸಮಯದಿಂದಲೋ ನಾನಾ ರೀತಿಯ ಚಿಂತೆಗಳು, ತೊಂದರೆಗಳು ಇನ್ನೂ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಾನೆ ಹೋಗ್ತದೆ. ನೀವು ಯಾರನ್ನ ತುಂಬ ಚೆನ್ನಾಗಿ ನಂಬ್ತಾ ಹೋಗ್ತಿರ್ತೀರೋ ಅವರೇ ಈ ವಾರ ಯಥೇಚ್ಛವಾಗಿ ಸಮಸ್ಯೆಯನ್ನು ಕೊಡುವಂತರಾಗ್ತಾರೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದು ಮೀನರಾಶಿಯವರಿಗೆ ಈ ವಾರ ಗೊತ್ತೇ ಆಗೋದಿಲ್ಲ. ಎಷ್ಟೇ ನಿಯತ್ತಲ್ಲಿದ್ದರೂ ಕೂಡ ಸಣ್ಣ ಪುಟ್ಟ ಆಗತಕ್ಕಂತಹ ಒಂದಷ್ಟು ತಪ್ಪುಗಳಿಂದ ದೊಡ್ಡ ಮಟ್ಟಿನ ಲಾಸಸ್ಗಳನ್ನು ಈ ವಾರ ನೀವು ಕಾಣುವಂತರಾಗ್ತೀವಿ. ಚಿಂತೆ ಯಥೇಚ್ಛವಾಗಿ ಕಾಡಿಸುತ್ತೆ. ಇರತಕ್ಕಂಥ ಸಾಲದ ಬಾಧೆ ಜೀವನವೇ ಸಾಕಾಗ್ಬಿಡ್ತಿದ್ಯಲ್ಲಪ್ಪ ಎಂಬ ಮನಸ್ಥಿತಿಯನ್ನು ಕುಗ್ಗಿಸುವಂಥ ಮೀನರಾಶಿಯವರು ಈ ವಾರ ಬಾಳ್ತಕ್ಕಂಥದ್ದು. ಆದಷ್ಟು ಮೀನರಾಶಿಯವರು ತಾಳ್ಮೆಯಿಂದಿರಿ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಯಾರಿಗಾದರೂ ಸಹಾಯವಾಗುತ್ತಾ ಅಥವಾ ಯಾರಿಗಾದರೂ ಸಂಕಷ್ಟ ತಂದು ಕೊಡುತ್ತದಾ ಅಂಥೇಳಿ ಯೋಚನೆ ಮಾಡಿ ತದನಂತರ ನಿರ್ಧಾರ ತೆಗೆದುಕೊಳ್ಳಿ. ಖಂಡಿತ ಈ ವಾರ ಒಂದಷ್ಟು ವಿಚಾರಕ್ಕೆ ಲಾಭವನ್ನು ಹಾಗೂ ಯಶಸ್ಸನ್ನು, ಪ್ರಮುಖ ನೆಮ್ಮದಿಯನ್ನು ಪಡುವಂತಾಗ್ತದೆ. ತುಂಬ ಜನಕ್ಕೆ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು, ಸೂಕ್ತ ಪರಿಹಾರವನ್ನು ಪಡೆದುಕೊಳ್ಬೇಕು ಅಂದರೆ ನೇರವಾಗಿ ಸಂಪರ್ಕ ಮಾಡ್ಬೋದು. ಅಥವಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನು, ಹುಟ್ಟಿದ ದಿನಾಂಕ, ಸಮಯವನ್ನು ಹಾಗೂ ನಿಮ್ಮ ಸಮಸ್ಯೆಯನ್ನು ಕಮೆಂಟ್ ಮಾಡಿ. ತಿಂಗಳಿಗೆ 2 ಬಾರಿ ಅಂದರೆ 15 ದಿನಕ್ಕೆ 1 ಬಾರಿ ಲೈವನ್ನು ಹೋಗ್ತೇವೆ. ನಿಮ್ಮ ಸಮಸ್ಯೆಯನ್ನು ಅಲ್ಲಿ ತಿಳಿಸ್ಕೊಡ್ತೇವೆ. ಲೈವಿನ ಕಾರ್ಯಕ್ರಮದಲ್ಲಿ ಫೋನ್ ಮಾಡಿ ಪರಿಹಾರವನ್ನು ಪಡೆದುಕೊಳ್ಬೋದು. ಅಥವಾ ನೀವೇನೇನು ಕಮೆಂಟನ್ನು ಮಾಡಿರ್ತೀರ ಆ ಜಾತಕವನ್ನು ಪರಿಶೀಲನೆ ಮಾಡಿ ನೀವು ಏನು ಸಮಸ್ಯೆಯನ್ನು ಹೇಳ್ಕೊಂಡಿರ್ತೀರ ಆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಆ ಲೈವಿನ ಕಾರ್ಯಕ್ರಮದಲ್ಲಿ ನಾನು ಕೊಡ್ತೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಧ್ಯಾತ್ಮಿಕ, ಧಾರ್ಮಿಕ ಹಾಗೂ ಎಲ್ಲ ರೀತಿಯ ಜ್ಯೋತಿಷ್ಯ ಸಂಬಂಧಪಟ್ಟ ವಿಚಾರವನ್ನು ನಿಮ್ಮೊಂದಿಗೆ ನಾನು ತಿಳಿಸ್ಕೊಡ್ತೇನೆ. ಈ ಪೇಜನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೂಡ ನಾನು ಕೇಳ್ಕೊಳ್ತೇನೆ. ಶುಭ.